ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳ್ಬೋದು. ಈ ಒಂದು ಫಾರ್ಮಾ ಮಾಫಿಯಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಹಿಡಿಯಿಂದ ಮುಡಿಯೋಗಿರ್ತಕ್ಕಂಥ ಯಾವುದೇ ಜಾಯಿಂಟ್ಸ್ ಆಗ್ಬೋದು, ಯಾವುದೇ ಪೇನ್ ಆಗ್ಬೋದು, ನರದ ಪೇನ್ ಆಗ್ಬೋದು, ಮೊಸಲ್ ಪೇನ್ ಆಗ್ಬೋದು, ಜಾಯಿಂಟ್ ಪೇನ್ ಆಗ್ಬೋದು, ಮೂಳೆ ಪೇನ್ ಆಗ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ಗಳನ್ನ ನಾವು ಅದನ್ನ ಪೇನ್ನ ಪೂರ್ತಿಯಾಗಿ ಹೋಗಿಸ್ಬೋದು. ಮತ್ತು ಇಲ್ಲಿ ರೀಜನರೇಟಿವ್ ಮೆಡಿಸಿನ್ ಅಂತ ಅಂದರೆ ಕೆಲವು ಇಂಜೆಕ್ಷನ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೇನ್ಲಿ ಸ್ಟಿರಾಯ್ಡ್ಸ್ ಯೂಸ್ ಮಾಡಲ್ಲ. ಸ್ಟಿರಾಯ್ಡ್ಸ್ನ ಯೂಶಲಿ ಪ್ರಮೋಷನ್ ಮಾಡಲ್ಲ. ಸ್ಟಿರಾಯ್ಡ್ಸ್ ಯೂಸ್ ಮಾಡ್ದಂಗೆ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್, ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಬೆಂಗಳೂರಿಂದ. ನಾನಿವಾಗ ಬಂದಿದ್ದೀನಿ ಚೆನ್ನೈಗೆ. ಚೆನ್ನೈನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಾನ್ಫರೆನ್ಸ್ ಇತ್ತು. ಕಾನ್ಫರೆನ್ಸ್ ಕಮ್ ಅಡ್ವಾನ್ಸ್ ಟ್ರೈನಿಂಗ್ ಆ್ಯಂಡ್ ಅದು ಆ್ಯಕ್ಚುಲಿ ರಿಪೀಟ್ ಟ್ರೈನಿಂಗ್ ನನಗೆ 2018ನಲ್ಲಿ ತಗೊಂಡಿದ್ದು ಮತ್ತು ನೆಕ್ಸ್ಟ್ ತೊಗೊಳ್ತಾ ಇರೋದು. ಸೊ ಅದನ್ನು ಕನೆಕ್ಟ್ ಮಾಡ್ತಾ ಇರೋದು ಡಾಕ್ಟರ್ ಫ್ರಾಂಕ್ ಶರನ್ಬರ್ಗರ್ ಅಂತ. ಅವರು ಅಮೇರಿಕನ್ ಡಾಕ್ಟರ್. ಅವರು ಮೇಯ್ನ್ಲಿ ಇಲ್ಲಿ ಈ ರೀಜನರೇಟಿವ್ ಮೆಡಿಸಿನ್ ಅಂತ, ರೀಜನರೇಟಿವ್ ಇಂಜೆಕ್ಷನ್ಸ್, ರೀಜನರೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಕರಿಬೋದು ಅದನ್ನು. ಅಂದರೆ ಪುನರ್ ನಿರ್ಮಾಣಗೊಳ್ಳೋದಕ್ಕೆ ನಮ್ಮ ದೇಹಕ್ಕೆ ಇಂಜೆಕ್ಷನ್ಸ್ ಕೊಡೋದು, ನಮ್ಮ ದೇಹದ ಪಾರ್ಟ್ಸ್ಗಳು ಅಂತ. ಎಕ್ಸಾಂಪಲ್ಲು ಈಗ ಹೇಳ್ಬೇಕಂದ್ರೆ ಮಂಡಿ ಸೌದಿದೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತೀವಿ. ಅಥವಾ ಸೊಂಟ ಡಿಸ್ಕು ಬಲ್ಜಾಗಿ ನರದ ಮೇಲೆ ಬಲ್ಜ್ ಆಗಿಬಿಟ್ಟಿದೆ, ಸೊ ಕುತ್ಕೊಂಡ್ಬಿಟ್ಟಿದೆ, ಹಂಗಾಗಿ ಅದೇನು ತುಂಬ ಕಷ್ಟ ಆಗುತ್ತೆ. ಸೊ ಸಿಯಾಟಿಕಾ ಇದೆ, ಸೊ ಅದನ್ನು ನಾವು ಇದು ಮಾಡಬೇಕು ಅಂತಾರೆ. ಕೆಲವರಿಗೆಲ್ಲ ಶೋಲ್ಡರ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಕೆಲವರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಆ್ಯಂಕಲ್ನ ಸರ್ಜರಿ ಮಾಡಬೇಕು. ಈ ಥರ ಎಷ್ಟೊಂದು ಕೇಳ್ತಾ ಇರ್ತೀವಿ. ಅದನ್ನು ಸರ್ಜರಿ ಮಾಡ್ದಂಗೆ ಹೆಂಗೆ ನಾವು ನ್ಯಾಚುರಲ್ ಆಗಿ ರೀಜನರೇಟ್ ಮಾಡೋದು. ಇವಾಗ ಸೌದಿರ್ತಕ್ಕಂಥ ಮಂಡಿ ಗ್ರೇಡ್ 2 ಗ್ರೇಡ್ 3 ಎಲ್ಲ ಇರುತ್ತೆ. ಅದನ್ನು ಮುಖ್ಯವಾಗಿ ನಾವು ಡೈರೆಕ್ಟಾಗಿ ಸರ್ಜರಿ ಅಂತ ಆಪ್ಷನ್ ಆಗುತ್ತೆ. ಸರ್ಜರಿ ಆಪ್ಷನ್ ಇಲ್ದಂಗೆ ಅದನ್ನ ನಾವು ರೀಜನರೇಟ್ ಮಾಡೋಕ್ಕಾಗತ್ತಾ ಅಂದರೆ ಆ ಮಂಡಿನ ಮತ್ತೆ ನಾವು ರೀಗ್ರೋತ್ ಮಾಡೋಕ್ಕಾಗತ್ತೆ. ಒಳಗಡೆ ಇರ್ತಕ್ಕಂಥ ಕಾರ್ಟಿಲೇಜ್ನ ಅಥವಾ ಡಿಸ್ಕ್ನ, ಸೌದಿರ್ತಕ್ಕಂಥ ಡಿಸ್ಕ್ ಹಾಕೋದನ್ನ ನಾವು ರೀಗ್ರೋತ್ ಮಾಡೋಕ್ಕಾಗತ್ತಾ ಅಂತ ಅಂದರೆ ಸ್ನೇಹಿತರೆ, ಅದು ಖಂಡಿತವಾಗ್ಲೂ ಮಾಡೋಕ್ಕಾಗತ್ತೆ. ಅದು ಆ ಒಂದು ಸೈನ್ಸು ಇಂಡಿಯಾದಲ್ಲಿ ಅಷ್ಟೊಂದು ಪಾಪ್ಯುಲರ್ ಮಾಡಿಲ್ಲ. ಯಾಕಂತಂದರೆ ಫಾರ್ಮಾ ಇಂಡಸ್ಟ್ರಿ ಇದು ಒಂದು ದೊಡ್ಡ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ವಿಷಯ, ಹಂಗಾಗಿ ಅದನ್ನ ಮಾಡೋಕ್ಕಾಗಿರಲ್ಲ. ಸೊ ಹಂಗಾಗಿ ಈ ಕೆಲವು ಲೈಕ್ ಇದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕು, ಇದನ್ನು ನಾವು ಇದನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಂಬತಕ್ಕಂಥ ಡಾಕ್ಟ್ರುಗಳು ಮಾತ್ರ ಅರೌಂಡ್ ಇಲ್ಲಿ ಒಂದು ಆಲ್ ಓವರ್ ಇಂಡಿಯಾ, ಮಲೇಷಿಯಾ ಮತ್ತು ನೇಪಾಳ್, ಜಪಾನ್ ಆ ಕಡೆಯಿಂದ ಎಲ್ಲ ಒಂದು ಮಿನಿಮಮ್ ಒಂದು ಮೋರ್ ದೆನ್ 100 ಡಾಕ್ಟರ್ಸ್ ಇದ್ದರು ಕಾನ್ಫರೆನ್ಸಲ್ಲಿ. ಆ ಥರ ನಂಬತಕ್ಕಂಥ ಡಾಕ್ಟ್ರುಗಳು ಬಂದಿದ್ರು. ಅವ್ರು ಆಲ್ರೆಡಿ ಈ ಡಾಕ್ಟರ್ ಫ್ರಾಂಕ್ ಶರನ್ಬರ್ಗರ್ ಸರ್ ಇದನ್ನ ಒಂದು 40 ವರ್ಷದಿಂದ ಅದನ್ನ ಕಲ್ತಿದ್ದಾರೆ. ಅವರ ಗುರುಗಳಿಂದ ಅದನ್ನ ಎಷ್ಟೋ ಸಾವಿರಾರು ಜನ ಡಾಕ್ಟರ್ಗಳಿಗೆ ಹೇಳ್ಕೊಟ್ಟಿದ್ದಾರೆ. ಇವಾಗಲೂ ಕೂಡ ಅದು ಇಂಡಿಯಾದಲ್ಲಿ ಪ್ರಚಲಿತವಾಗಿರುತ್ತೆ ರೀಜನರೇಟಿವ್ ಮೆಡಿಸಿನ್ ಅಂತ. ಬಟ್ ರೀಸೆಂಟ್ ಆಗಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಯಾಕಂತಂದ್ರೆ ಸರ್ಜರೀಸ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಸರ್ಜರಿನ ಅಡ್ವೈಸ್ ಮಾಡೋದು ತುಂಬ ಜಾಸ್ತಿ ಆಗ್ತಾ ಇದೆ. ಚಿಕ್ಕದೊಂದು ಮಂಡಿ ಒಂದು 2 ವರ್ಷ 3 ವರ್ಷದಿಂದ ಮಂಡಿ ನೋವಿದ ತಕ್ಷಣ ಮಂಡಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿ ಅನ್ನೋದು, ಅದು 2 ರೀತಿ. ಮತ್ತೆ ಸೊಂಟ ಡಿಸ್ಕ್ ಬಲ್ಜ್ ಆಗಿದೆ, 1 ತಿಂಗಳಾಗಿದೆ ಬ್ಯಾಕ್ ಪೇನ್, ಅಥವಾ ಈವನ್ 1 ವಾರ ಆಗಿದ್ರು ಸಿವಿಯರ್ ಆಗಿದೆ ಅಂತ ಪೇನ್ ಕಿಲ್ಲರ್ ತಗೊಂಡು ಕಡಿಮೆ ಆಗಲ್ಲ, ಫಿಸಿಯೋಥೆರಪಿ ಮಾಡಿದ್ರೆ ಕಡಿಮೆ ಆಗಲ್ಲ, ನೆಕ್ಸ್ಟ್ ಬಂದು ಡೈರೆಕ್ಟಾಗಿ ಸರ್ಜರಿ ಮಾಡಿದ್ರಿ ಅಥವಾ ಅದನ್ನು ಡಿಸ್ಕ್ನ ಕಟ್ ಮಾಡಿದ್ರಿ ಅಂತಕ್ಕಂಥ ಒಂದು ಪ್ರಚಲಿತವಾಗಿರೋದ್ರಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಇವಾಗ ಪಾಪ್ಯುಲರ್ ತಗೊಂತ ಇದೆ. ನಾವು ಹಲವಾರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇವಾಗ ಇದನ್ನ ನೆಕ್ಸ್ಟ್ ಇನ್ನೂ ಹೈಯರ್ ಲೆವೆಲ್ ಆಫ್ ಎಜುಕೇಟ್ ಮಾಡ್ಕೊಳೋಣ ಅಂತ ಬಂದಿದ್ವಿ. ಕಾನ್ಫರೆನ್ಸ್ ತುಂಬ ಇಟ್ ವಾಸ್ ವೆರಿ ಅಮೇಝಿಂಗ್ ಕಾನ್ಫರೆನ್ಸ್. ಅದು ಕಾನ್ಫರೆನ್ಸ್ ತುಂಬ ಲೈಕ್ ಸೂಪರ್ ಆಗಿತ್ತು. ಅದರಲ್ಲಿ ವೆರೈಟೀಸ್ ಆಫ್ ಮೆಡಿಸಿನ್ಸು, ಇಂಜೆಕ್ಷನ್ಸು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು IV ಇಂಜೆಕ್ಷನ್ಸು, ಮತ್ತು ಟ್ಯಾಬ್ಲೆಟ್ಸು, ಮಲ್ಟಿವಿಟಮಿನ್ಸು, ನ್ಯೂಟ್ರಿಯೆಂಟ್ಸು, ಒಂದು ಇಂಜೆಕ್ಷನ್ನ ಮಾಡಿಬಿಟ್ಟು ಅಲ್ಲಿಗೆ ಇಂಜೆಕ್ಷನ್ ಕೊಡೋದು ಅಥವಾ ಓರಲ್ ಮಾತ್ರೆಗಳ ಮುಖಾಂತರ ತಗೊಳೋದು, ಜಸ್ಟ್ ಬೇಸಿಕ್ ಒಂದು ಲೈಫ್ ಸ್ಟೈಲ್ ಕರೆಕ್ಷನ್ನು, ಫುಡ್ ಕರೆಕ್ಷನ್ನು, ಅದ್ರ ಮುಖಾಂತರ ನಮ್ಮ ಮೆಟಾಬಾಲಿಸಮ್ನ, ಬಾಡಿಯ ಮೆಟಾಬಾಲಿಸಮ್ನ ಚೇಂಜ್ ಮಾಡೋದ್ರಿಂದ ಅಲ್ಲಿ ಮತ್ತೆ ಆ ಒಂದು ಟಿಶ್ಯೂ ಏನು ಹಾಳಾಗಿರುತ್ತೋ ಆ ಟಿಶ್ಯೂನ ಗ್ರೋ ಮಾಡೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರೆ ಬಾಡಿ ಅದನ್ನ ರೀಜನರೇಟ್ ಮಾಡುತ್ತೆ. ನೀವು ನೋಡಿರ್ತೀರಾ, ಯಾವಾಗಾರು ಗಾಯ ಆಗಿರುತ್ತೆ, ಸಪೋಸ್ ಎಲ್ಲ ಬೈಕಲ್ಲಿ ಬಿದ್ದಿರ್ತೀರಾ, ಕಾಲು ಗಾಯ ಆಗಿರುತ್ತೆ, ಕಟ್ಟಾಗಿರುತ್ತೆ, ಒಂದು ವಾರ 15 ದಿನದಲ್ಲಿ ಅದು ಮತ್ತೆ ಬೆಳಕು ಕಾಣುತ್ತೆ. ಅಲ್ಲಿ ಅದು ಲೈಫ್ ಟೈಮ್ ಹಂಗೆ ಗಾಯ ಅಂತ ಆಗಿರಲ್ಲ ಅಲ್ವೇ. ಅದಕ್ಕೆ ನಾವು ಒಂದು ಬೇಕಾಗಿರ್ತಕ್ಕಂಥ ಒಂದು ಅವಕಾಶನ ನಾವು ಕಲ್ಪಿಸ್ಕೊಡ್ಬೇಕಲ್ಲಿ.
ಆ ಒಂದು ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿದ್ದೆ ಆದರೆ ಅದು ಅದೇ ಥರನೇ ಮಂಡಿಗೆ ಸೌದಿರುತ್ತೆ ಅಂತ ಯೂಶಲಿ ಹೇಳ್ತಾರೆ. ಯೂಶಲಿ ಸವಿಯಲ್ಲ, ಬೇರೆ ಥರ ಇನ್ಫ್ಲಮೇಷನ್ ಆಗಿರುತ್ತೆ, ಮತ್ತು ಅಲ್ಲಿ ವಾಟರ್ ಕಡಿಮೆ ಆಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿರುತ್ತೆ, ಲಾಟ್ ಆಫ್ ಸ್ಟ್ರೆಸ್ಗೆ ಹೋಗಿರುತ್ತೆ ಜಾಯಿಂಟ್ಸು. ಅದನ್ನು ನಾವು ಒಂದು ಪ್ರಾಪರ್ ಎನ್ವಿರಾನ್ಮೆಂಟ್ನ ನಾವು ಸಪ್ಲೈ ಮಾಡಿದ್ರೆ, ಲೈಕ್ ಇಫ್ ಯು ಪ್ರೊವೈಡ್ ದ ಪ್ರಾಪರ್ ಎನ್ವಿರಾನ್ಮೆಂಟ್, ಅದು ಖಂಡಿತವಾಗಲೂ ಕೂಡ ಚೆನ್ನಾಗಿ ರೀಗ್ರೋ ಆಗುತ್ತೆ, ರೀಜನ್ರೇಟ್ ಆಗುತ್ತೆ ಅಂತ ನಾವು ಲೈಕ್ ಕಲ್ತ್ಕೊಂಡಿರೋದು. ಸೊ ಅದೇ ರೀತಿ ನಾವು ಆಲ್ಮೋಸ್ಟ್ ಕೆಲವು ವರ್ಷದಿಂದ ಪೇಷಂಟ್ಸ್ಗೆಲ್ಲ ಇಂಜೆಕ್ಷನ್ ಕೊಟ್ಕೊಂಡ್ಬಂದಿದ್ವಿ. ಅದು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಬಂದಿದೆ, ಎಷ್ಟು ಲೈಕ್ ನಾಟ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಪೀಪಲ್ಗೆ. ಸೊ ಅದೇ ರೀತಿ ಇಂಜೆಕ್ಷನ್ ಕೊಟ್ಕೊಂಡು ವಾಸಿ ಮಾಡಿರ್ತಕ್ಕಂಥ ವೈದ್ಯರುಗಳೆಲ್ಲ ಬಂದಿದ್ರು. ಅಲ್ಲಿ ಈ ರೀಜನರೇಟಿವ್ ಮೆಡಿಸಿನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ, ಬರ್ತಾ ಇದೆ ಅವ್ರ ಪೇಷಂಟ್ಸ್ಗಳಿಗೂ ಕೂಡ. ಇನ್ನೂ ಅಡ್ವಾನ್ಸ್ಡ್ ಆಗಿ ಇನ್ನೇನು ಕಲಿಬೋದು ಇನ್ನೂ ನಾವು ಅಂತ ಇಲ್ಲಿಗೆ ಬಂದಿದ್ವಿ ಸ್ನೇಹಿತರೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಸೆಷನ್. ಮುಖ್ಯವಾಗಿ ನಾವು ಕಲ್ತಿದ್ದು ಬಂದು ಲೈಕ್ ಹಿಡಿಯಿಂದ ಮುಡಿಯೋಗಿರ್ತಕ್ಕಂಥ ಯಾವುದೇ ಜಾಯಿಂಟ್ಸ್ ಆಗ್ಬೋದು, ಯಾವುದೇ ಪೇನ್ ಆಗ್ಬೋದು, ನರದ ಪೇನ್ ಆಗ್ಬೋದು, ಮೊಸಲ್ ಪೇನ್ ಆಗ್ಬೋದು, ಜಾಯಿಂಟ್ ಪೇನ್ ಆಗ್ಬೋದು, ಮೂಳೆ ಪೇನ್ ಆಗ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ಗಳನ್ನ ನಾವು ಅದನ್ನು ಪೇನ್ನ ಪೂರ್ತಿಯಾಗಿ ಹೋಗಿಸ್ಬೋದು. ಮತ್ತು ಏನಾದರೂ ಜಾಯಿಂಟ್ಸು, ನರದ್ದು, ಡಿಸ್ಕ್ದು ಅದು ಇದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಕಂಪ್ಲೀಟಾಗಿ ರೆಡಿ ಮಾಡ್ಬೋದು, ರೀಜನ್ರೇಟ್ ಮಾಡ್ಬೋದು ಅಂತಕ್ಕಂಥ ವಿಚಾರ. ಅಂದರೆ ಆ್ಯಂಕಲ್ ಜಾಯಿಂಟ್ ಆಗ್ಬೋದು, ಅದ್ರ ಮೇಲೆ ಇರ್ತಕ್ಕಂಥ ಮಂಡಿ ಆಗ್ಬೋದು, ಅದ್ರ ಮೇಲೆ ಇರ್ತಕ್ಕಂಥ ಹಿಪ್ ಆಗ್ಬೋದು, ಮತ್ತು ನೆಕ್ಸ್ಟು ಲೈಕ್ ಪೆಲ್ವಿಸಲ್ಲಿ ಇರ್ತಕ್ಕಂಥ ನೋವು ಆಗ್ಬೋದು, ಅಥವಾ ಸೊಂಟದಲ್ಲಿರ್ತಕ್ಕಂಥ ಪೇಯ್ನ್ ಆಗ್ಬೋದು, ಸಿಯಾಟಿಕಾ ಆಗ್ಬೋದು, ಆಮೇಲೆ ಬೆನ್ನೋವು, ನೆಕ್ಸ್ಟ್ ಕುತ್ತಿಗೆ. ಯೂಶಲಿ ನೆಕ್ಕು ಮತ್ತು ಸೊಂಟ ತುಂಬ ಲೈಕ್ ಟ್ರಿಕ್ಕಿ ಪ್ಲೇಸಸ್ ಅವು. ಆದಷ್ಟು ಬೇಗ ಅಲ್ಲಿ ಯೂಶಲಿ ಇಂಜರಿ ಪೇಯ್ನ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಮತ್ತು ಅದು ಬಿಟ್ಟು ನೆಕ್ಸ್ಟು ಶೋಲ್ಡರು, ನೆಕ್ಸ್ಟ್ ಮೊಣಕೈ, ಮತ್ತು ಸ್ಮಾಲ್ ಜಾಯಿಂಟ್ಸ್ ಅಂದರೆ ಲೈಕ್ ಕೈ ಬೆರಳುಗಳು ಮತ್ತು ಕಾಲು ಬೆರಳು ಇರತಕ್ಕಂಥ ಜಾಯಿಂಟ್ಸ್, ಜೊತೆಗೆ ಮಸಲ್ಸ್ ಪೇನ್, ಬೆನ್ನೋವಾಗ್ಬೋದು, ಆ ಥರದ ಇವನ್ನೆಲ್ಲ ನಾವು ರೆಡಿ ಮಾಡೋದಕ್ಕೆ ಸಾಧ್ಯ ಇದೆ ಥ್ರೋ ಇಂಜೆಕ್ಷನ್ಸ್ ಅಂತ ಒಂದು ವಂಡರ್ಫುಲ್ ಸೆಮಿನಾರ್ ಇತ್ತು. ಇಲ್ಲಿ ರೀಜನರೇಟಿವ್ ಮೆಡಿಸಿನ್ ಅಂತ ಅಂದರೆ ಕೆಲವು ಇಂಜೆಕ್ಷನ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೇಯ್ನ್ಲಿ ಸ್ಟಿರಾಯ್ಡ್ಸ್ ಯೂಸ್ ಮಾಡಲ್ಲ, ಸ್ಟಿರಾಯ್ಡ್ಸ್ನ ಯೂಶಲಿ ಪ್ರಮೋಷನ್ನೇ ಮಾಡಲ್ಲ. ಸ್ಟಿರಾಯ್ಡ್ಸ್ ಯೂಸ್ ಮಾಡ್ದಂಗೆ, ಸರ್ಜರಿ ಮಾಡ್ದಂಗೆ ಆ ನೋವನ್ನ ವಾಸಿ ಮಾಡ್ಕೋಬೋದು. ಮತ್ತು ಆ ನೋವನ್ನ ನಾವು ಲಾಂಗ್ ಟರ್ಮಾಗಿ ಆ ಮಂಡಿನ ನಾವು ರೀಜನ್ರೇಟ್ ಮಾಡ್ಬೋದು, ಸೊಂಟನ ನಾವು ರೀಜನ್ರೇಟ್ ಮಾಡ್ಬೋದು. ಅಂದರೆ ಅದನ್ನ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತಕ್ಕಂಥ ಒಂದು ಬೇಸಿಕ್ ಒಂದು ವೈಜ್ಞಾನಿಕ ಒಂದು ಚಿಂತನೆ. ಅದು ಮಾಡೋಕ್ಕಾಗುತ್ತೆ, ಅದನ್ನ ಮಾಡೋಕ್ಕಾಗುತ್ತೆ ಅಂತಕ್ಕಂಥ ಅವ್ರು ಪ್ರೂವ್ ಮಾಡಿದ್ದಾರೆ. ಅಮೇರಿಕದಲ್ಲಿ ಲೈಕ್ ಲ್ಯಾಕ್ಸ್ ಆಫ್ ಪೇಷಂಟ್ಸ್ಗೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರೋದು. ಸೊ ಆ ಥರ ಆಗಿರ್ತಕ್ಕಂಥ ಡಾಕ್ಟರ್ಸು ಅವ್ರ ಹತ್ರ ಕಲ್ತಿರ್ತಕ್ಕಂಥವ್ರು ಅಕ್ರಾಸ್ ದ ಗ್ಲೋಬ್, ವರ್ಲ್ಡಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಕಡೆಯಿಂದ ಪಾಪ್ಯುಲರ್ ಆಗಿದೆ. ಸೊ ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದ್ರಲ್ಲಿ ಏನು ಇಂಜೆಕ್ಷನ್, ಮತ್ತು ಸ್ಟಿರಾಯ್ಡ್ ಅಂದರೆ ಹೆಂಗೆ ವಾಸಿ ಆಗುತ್ತೆ, ಅದು ಯೂಶಲಿ ಯಾಕೆ ಯಾರು ಅಷ್ಟು ಇದು ಮಾಡ್ತಾರೆ ಅಂದರೆ ಸಿಂಪಲ್. ಅಲ್ಲಿ ನಾವು ಇವಾಗ ಇಂಜುರಿ ಆಗಿರುತ್ತೆ, ಅಲ್ಲಿಗೆ ಆ ಒಂದು ಶಕ್ತಿ ಕಡಿಮೆ ಆಗಿರುತ್ತೆ ಆ ಒಂದು ಜಾಯಿಂಟ್ ಒಳಗಡೆ, ಅದು ಮತ್ತೆ ರೀಗ್ರೋ ಆಗೋದಕ್ಕೆ ಆ ಒಂದು ಎನ್ವಿರಾನ್ಮೆಂಟ್ ಇರೋಲ್ಲ. ಆ ರೀಗ್ರೋ ಆಗೋಕ್ಕೆ ಏನು ಬೇಕು ಮುಖ್ಯವಾಗಿ, ಅಲ್ಲಿಗೆ ಇಂಜೆಕ್ಷನ್ಸಲ್ಲಿ ಮುಖ್ಯವಾಗಿ ಇನ್ನೊಂದು ಮಾಡೋದು ಸ್ವಲ್ಪ ಡೆಕ್ಸ್ಟ್ರೋಸ್ ಅಂತ, ಅಂದರೆ ಗ್ಲೂಕೋಸು, ಮತ್ತು ವಿಟಮಿನ್ಸ್ ಇನ್ಕ್ಲೂಡ್ ಮಾಡ್ತೀವಿ. ವಿಟಮಿನ್ B12 ಅಥವಾ ವಿಟಮಿನ್ C ಆ ಥರ ಇನ್ವಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಮತ್ತು ಸ್ವಲ್ಪ ಸೋಡಿಯಂ ಬೈಕಾರ್ಬನೇಟ್, ಕ್ಯಾಲ್ಶಿಯಮ್ಮು, ಈ ಥರ ಕೆಲವು ಅಂಶಗಳನ್ನು ನಾವು ಇಂಜೆಕ್ಷನ್, ಮತ್ತು ಕೆಲವು ಹರ್ಬ್ಸ್ ಅಂದರೆ ಹರ್ಬಲ್ ಇಂಜೆಕ್ಷನ್, ಇವನ್ನ ನಾವು ಮಿಕ್ಸ್ ಮಾಡಿ ಒಂದು ಕಾಕ್ಟೈಲ್ ಮಾಡಿ ಮಂಡಿಗೆ ಅಥವಾ ಸೊಂಟಕ್ಕೆ ನಾವು ಇಂಜೆಕ್ಟ್ ಮಾಡುವಾಗ ಅದಕ್ಕೆ ರೀಗ್ರೋ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ತುಂಬ ಅಂದರೆ ಚಾನ್ಸಸ್ ಅಲ್ಲ, ತುಂಬ ರೀಗ್ರೋ ಆಗುತ್ತೆ. ಮೇ ಬಿ ಕೆಲವರಿಗೆ ಅವರ ಬಾಡಿನಲ್ಲಿ ಬೇರೆ ಯಾವುದೂ ಕಂಡೀಷನ್ಸ್ ಇಲ್ಲ, ಅಂದರೆ ಡಯಾಬಿಟೀಸು, ಥೈರಾಯ್ಡು, ಅದು ಇದು ಬೇರೆ ಯಾವುದು ಮೆಟಬಾಲಿಕ್ ಕಂಡೀಷನ್ ಇಲ್ಲ ಅಂದರೆ ವಿತಿನ್ 1 ಇಂಜೆಕ್ಷನ್, ಅಲ್ಲಿ ಮ್ಯಾಕ್ಸಿಮಮ್ 2 ಇಂಜೆಕ್ಷನ್ಗೆ ಸರಿ ಆಗುತ್ತೆ. ಕೆಲವರಿಗೆ ಈ ಥರ ಕಂಡೀಷನ್ಸ್ ಇರೋರಿಗೆ ಮೋಸ್ಟ್ಲಿ ನಾವೊಂದು 4 to 5 ಇಂಜೆಕ್ಷನ್ಸ್ ಬೇಕಾಗ್ಬೋದು. ಬಟ್ ರಿಸಲ್ಟ್ ಅಂತೂ ಸಿಗುತ್ತೆ. ರಿಸಲ್ಟ್ ಅಂತೂ ಅದು ಆಲ್ಮೋಸ್ಟ್ ಗ್ಯಾರಂಟಿಡ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇರ್ತಕ್ಕಂಥ ಒಂದು ವಿಜ್ಞಾನನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದಷ್ಟು ಅದರಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ. ಯಾಕಂದರೆ ಸರ್ಜರಿ ಇಲ್ದಂಗೆ ನಾವು ವಾಸಿ ಮಾಡ್ಬೋದು. ಸರ್ಜರಿ ಅಂತಂದರೆ ಹೆಂಗಂದರೆ, ಸರ್ಜರಿ ಯಾವ ಥರ ಅಂತಂದರೆ ನಾವು ಮತ್ತು ನಮ್ಮ ಕೊಲೀಗ್ಸ್ ನಂಬೋದು ಸರ್ಜರಿ ಮಾಡಿದ್ವಿ, ಸರ್ಜರಿ ಸಕ್ಸಸ್ಫುಲ್ ಆಯಿತು, ಬಟ್ ಪೇಷಂಟಿಗೆ ಪೇಯ್ನ್ ಮಾತ್ರ ಕಡಿಮೆ ಆಗಿಲ್ಲ. ಸೊ ಈ ಥರ ಸರ್ಜರಿ ಸಕ್ಸಸ್ಫುಲ್ ಆಗಿದೆ, ಪೇಷಂಟಿಗೆ ಪೇಯ್ನ್ ಕಡಿಮೆ ಆಗಿಲ್ಲ ಅಂತಂದರೆ, ಸೊ ವಾಟ್ ಈಸ್ ದ ನೀಡ್ ಆಫ್ ಸರ್ಜರಿ? ಒಂದು ಮಂಡಿಗೆ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ 4.5 to 5 ಲಕ್ಷ ರೂಪಾಯಿ. ಅದು ಸಪೋಸ್ ಇನ್ಸೂರೆನ್ಸು, ESI ಮತ್ತು ಯಶಸ್ವಿನಿ ಅಂತ ಎಲ್ಲ ಬಂದ್ರೂ ಕೂಡ, ಫ್ರೀಯಾಗಿ ಆದ್ರೂ ಕೂಡ, ಬಟ್ ಅದು ಸರ್ಜರಿ ಆದ್ಮೇಲೂ ಕೂಡ ಪೇಯ್ನು ಮತ್ತೆ ಅದು ಹಂಗೆ ರಿಟೈನ್ ಆಗಿರುತ್ತೆ.
ಸೊ ಅದು ಎಷ್ಟು ಕಷ್ಟದಾಗಿರ್ತಕ್ಕಂಥ ಪರಿಸ್ಥಿತಿ. ಅದು ಆಪರೇಷನ್ ಥಿಯೇಟ್ರು, ಆಪರೇಷನ್ ಟೇಬಲ್ಲು, ಅಲ್ಲೋಗಿ ಅದೆಲ್ಲ ಮುಗಿಸ್ಕೊಂಡು ಬಂದು ಲಾಸ್ಟಿಗೆ ಏನೂ ಕಾಂಪ್ಲಿಕೇಶನ್ ಇಲ್ದಂಗೆ ಸರ್ಜರಿ ಆಗಿರುತ್ತೆ. ಸರ್ಜರಿ ಸಕ್ಸಸ್ಫುಲ್ ಆಯಿತು, ಬಟ್ ಪೇನ್ ಕಡಿಮೆ ಆಗಿಲ್ಲ. ಸೊ ವಾಟ್ ಟು ಡು, ಏನು ಮಾಡಬೇಕು ಅಂತ ಲೈಕ್ ಇಟ್ಟಿದೆ ಒಂದು ಪ್ರಶ್ನಾತ್ಮಕವಾಗಿ ಹಂಗೆ ಹೇಳ್ಕೊಳುತ್ತೆ. ಫಸ್ಟು ಪೇಷಂಟ್ಗೆ ಪೇಯ್ನ್ ಫ್ರೀ ಆಗಬೇಕು, ಮತ್ತು ಪೇಯ್ನ್ ಫ್ರೀ ಅಂತಕ್ಕಂಥದ್ದು ಸರ್ಜರಿ ಇಲ್ದಂಗೆ ಆಗಬೇಕು, ಮತ್ತು ಪೇಯ್ನ್ ಫ್ರೀ ಆಗಿರ್ತಕ್ಕಂಥ ಸಸ್ಟೈನ್ ಆಗಬೇಕು, ಲಾಂಗ್ ಟರ್ಮ್ಗೆ ಅದು ಬರಬೇಕು. ಮತ್ತು ಪೇಷಂಟ್ಗೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ಊಟದಲ್ಲಿ ಮತ್ತು ಬೇಸಿಕ್ ಒಂದು ಲೈಫ್ ಸ್ಟೈಲಲ್ಲಿ ಅವ್ರಿಗೆ ನಾವು ಕರೆಕ್ಷನ್ ಹೇಳಿದ್ದೆ ಆದರೆ ಅವ್ರಿಗೆ ಅವ್ರು ಮಾಡೇ ಮಾಡ್ತಾರೆ. ಮತ್ತು ಹಂಗಾಗಿದ್ದು ವರ್ಷಗಟ್ಟಲೆ ಅದು ಹಂಗೆ ರಿಟೈನ್ ಆಗುತ್ತೆ. ಅವರು ಆಲ್ಮೋಸ್ಟ್ 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರ ಪೇಷಂಟ್ಸ್ಗೆ ಕೆಲವರು ಇಂಜೆಕ್ಷನ್ ತಗೊಂಡು, ಸೊಂಟಿಗೆ ಇಂಜೆಕ್ಷನ್ ತಗೊಂಡ್ರು 22 ವರ್ಷ ಆದರೂ ಕೂಡ ಪೇಯ್ನ್ ರಿಪೀಟ್ ಆಗಿಲ್ಲ. 22 ವರ್ಷ ಪೇಯ್ನ್ ರಿಪೀಟ್ ಆಗಿಲ್ಲ. ಸೊ ಅಷ್ಟು ಸಸ್ಟೈನಿಂಗ್ ರಿಸಲ್ಟ್. ಅವ್ರಿಗೆ ಸರ್ಜರಿ ಮಾಡಿದರೆ ಮೋಸ್ಟ್ಲಿ ಪೇಯ್ನ್ ರಿಪೀಟ್ ಆಗಿರ್ಬೋದೇನೋ ವಿತಿನ್ ಕಪಲ್ ಆಫ್ ಇಯರ್ಸಲ್ಲಿ. ಬಟ್ ಇಂಜೆಕ್ಷನ್ ಕೊಟ್ಟು ತಗೊಂಡ್ಮೇಲೆ 22 ಇಯರ್ಸಿಂದನೇ ಪೇಯ್ನ್ ಬಂದಿಲ್ಲ ಅಂತಂದರೆ ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಇದು. ಮತ್ತು ಮಂಡಿಗೂ ಕೂಡ ಎಷ್ಟೋ ಜನ ಅಥ್ಲೀಟ್ಸ್ ಅವರೆಲ್ಲ ಇಂಜೆಕ್ಷನ್ ತಗೊಂಡಿರೋರಿಗೆ, ಸರ್ಜರಿ ಆಗಬೇಕು ಅಂತ ಹೇಳಿರೋರಿಗೆ, ಸೊ ಇಷ್ಟು ವರ್ಷ ಆದರೂ ಕೂಡ ಆ ಸರ್ಜರಿ ಅಂತಕ್ಕಂಥ ಒಂದು ಅವ್ರಿಗೆ ಒಂದು ಪ್ರಶ್ನೆನೇ ಬಂದಿಲ್ಲ. ಒಂದು ಅವಕಾಶನೇ ಬಂದಿಲ್ಲ. ಅಂದರೆ ಅವ್ರು ಪೇಯ್ನ್ ಫ್ರೀ ಆಗಿದ್ದಾರೆ ಅಂತ ಅವರ ಒಂದು ಅನುಭವನ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸೊ ಈಸ್ ಆಲ್ಮೋಸ್ಟ್ ಒಂದು 65-70 ಇಯರ್ಸ್, ಈಸ್ ಲುಕಿಂಗ್ ವೆರಿ ಯಂಗ್. ಅವ್ರದ್ದು ವೀಡಿಯೋಸ್ ಎಲ್ಲ ಇದರಲ್ಲಿ ಶೇರ್ ಮಾಡ್ತೀನಿ. ನಾನು ಕಲ್ತಿರ್ತಕ್ಕಂಥ ಅವ್ರು ಇಂಜೆಕ್ಷನ್ಸ್ ಯಾವ ಥರ ಕೊಡ್ತಿದ್ರು ಅದೆಲ್ಲ ವೀಡಿಯೋಸ್ ಎಲ್ಲ ತಗೊಂಡಿದ್ದೆನೆಲ್ಲ ಶೇರ್ ಮಾಡ್ತೀನಿ. ನಮ್ಮದು ಉದ್ದೇಶ ಇಷ್ಟೇ, ಜಾಸ್ತಿ ದುಡ್ಡು ಖರ್ಚು ಮಾಡ್ದಂಗೆ, ಅಂದರೆ ಅಥವಾ ಸರ್ಜರಿ ಅನ್ನೋ ಒಂದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ಗೆ ಹೋಗ್ದಂಗೆ, ನಮ್ಮ ದೇಹಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಬರ್ದಂಗೆ ನಾವು ಪೇಯ್ನಿಂದ, ನೋವಿನಿಂದ ವಾಸಿ ಮಾಡ್ಕೋಬೇಕು, ನೋವಿನಿಂದ ಮುಕ್ತರಾಗಬೇಕು, ರೋಗದಿಂದ ಮುಕ್ತರಾಗಬೇಕು. ಮತ್ತು ಅದನ್ನು ಸಸ್ಟೈನ್ ಮಾಡೋದಕ್ಕೆ ಅದೇ ಇಂಜೆಕ್ಷನ್ಸಲ್ಲೇ ಮೇ ಬಿ ರಿಪೀಟ್ ಆಗ್ಬೋದು, ಅಥವಾ ಜಸ್ಟ್ ನಮ್ಮ ಒಂದು ಫುಡ್ ಆ್ಯಂಡ್ ಲೈಫ್ ಸ್ಟೈಲಲ್ಲಿ ನಾವು ಕರೆಕ್ಷನ್ ಮಾಡ್ಕೊತ ಹೋಗ್ಬೋದು. ನಾವು ಹೇಳ್ದಂಗೆ ಯಾವುದೇ ಕಾಯಿಲೆ ಆದ್ರೂ 4-5 ಹಂತದಲ್ಲೇ ಬರುತ್ತೆ. ಇವಾಗ ಮಂಡಿನಲ್ಲಿ ಸೌದಿದೆ ಅಥವಾ ಮಂಡಿನಲ್ಲಿ ನೋವು ಬಂದಿದೆ ಅಂತಂದರೆ ಅದು ಮಂಡಿಗಷ್ಟೇ ಸಂಬಂಧ ಇರಲ್ಲ. ಅದು ಬ್ಲಡ್ಡಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಬ್ಲಡ್ಡಿಗೆಯಿಂದ ಒಂದು ಕರಳಿಗೆ ಸಂಬಂಧ ಇರುತ್ತೆ, ಕರಳಿಂದ ನಮ್ಮ ಊಟಕ್ಕೆ ಸಂಬಂಧ ಇರುತ್ತೆ, ಮತ್ತು ನಮ್ಮ ಲೈಫ್ ಸ್ಟೈಲಿಗೆ ಸಂಬಂಧ ಇರುತ್ತೆ. ಎಷ್ಟೊಂದು ಕನೆಕ್ಷನ್ಸ್ ಇದ್ದೇ ಇರ್ತವೆ. ಸೊ ನಾವು ಅದರಲ್ಲಿ ನೋಡ್ಕೋಬೇಕು ಯಾವುದು ಏನು ಅಂತ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋದಷ್ಟು ಪೇಷಂಟ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಮಲ್ಟಿ ಡೈಮೆನ್ಷನ್ ಮೋನೋಥೆರಪಿ ಅಂತ ಹೇಳ್ತಾರೆ. ಅಂದರೆ ಮೋನೋಥೆರಪಿ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್, ಒಂದು ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಅಲ್ಲಿ ಇದು ಮಲ್ಟಿ ಲೆವೆಲ್, ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಅಂತ ಕರಿತೀವಿ. ಎಲ್ಲ ರೀತಿ ನಾವು ಅಪ್ರೋಚ್ ಮಾಡಿದ್ದೆ ಆದರೆ ಈ ಒಂದು ಏನು ಪ್ರಪಂಚದಲ್ಲಿ ಈ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳ್ಬೋದು, ಈ ಒಂದು ಫಾರ್ಮಾ ಮಾಫಿಯಾ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಕೋವಿಡ್ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಈ ರೆಮ್ಡೆಸಿವಿರ್ ಅದೆಲ್ಲ 5,000 ರೂಪಾಯಿ 6,000 ರೂಪಾಯಿ ಒಂದು ಇಂಜೆಕ್ಷನ್ ನಿಮಗೆ ಗೊತ್ತಿರುತ್ತೆ. ಅದು ಸಿಗ್ದಂಗೆ ಒಂದು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಎಲ್ಲ ಕ್ರಿಯೇಟ್ ಮಾಡಿ ತುಂಬ ಕಷ್ಟ ಆಯಿತು. ಅದು ಜಸ್ಟ್ ಐವರ್ಮೆಕ್ಟಿನ್ ಅಂತಕ್ಕಂಥ ಜಸ್ಟು 80 ರೂಪಾಯಿ 100 ರೂಪಾಯಿ 10 ಮಾತ್ರೆಗೆ. ಆ ಮಾತ್ರೆಯಿಂದ ಕಡಿಮೆ ಆಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಫಾರ್ಮಾ ಇಂಡಸ್ಟ್ರಿ ಹೆಂಗಂದ್ರೆ ಆ ಮಾತ್ರೆ ತಗೊಂಡ್ರೆ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಒಂದು ಸುಳ್ಳು ಸುದ್ದಿನ ಹಬ್ಬಿಸ್ಬಿಟ್ಟು ಆ ಮಾತ್ರೆನೇ ಬರಿದಂಗೆ ಮಾಡಿಬಿಟ್ಟು, ಡಾಕ್ಟರ್ಗಳಿಗೆ ಆ ಮಾತ್ರೆ ಬರೆದಿರೋರಿಗೆಲ್ಲ ಬ್ಯಾನ್ ಮಾಡಿಬಿಟ್ಟು ಆ ಮಾತ್ರೆನೇ ಸಿಗ್ದಂಗೆ ಮಾಡಿ ಈ ರೆಮ್ಡೆಸಿವಿರ್ನ ಪ್ರಮೋಷನ್ ಮಾಡಿದ್ರು. 100 ರೂಪಾಯಿಗೆ ಸಿಗ್ತಕ್ಕಂಥ ಮಾತ್ರೆಯಲ್ಲಿ 5,000 ರೂಪಾಯಿ ಸಿಗ್ತಕ್ಕಂಥ 10 ಇಂಜೆಕ್ಷನ್ ಕೊಡ್ಬೇಕು. ಅದು 50,000 ರೂಪಾಯಿ ಬರೀ ಇಂಜೆಕ್ಷನ್ಗೆ ಆಗುತ್ತೆ. ಸೊ ಈ ಥರ ಒಳಗಡೆ ಇರುತ್ತೆ. ಅದು ನಿಮಗೆ ಯೋಚನೆ ಮಾಡೋ ಶಕ್ತಿ ಇರೋರಿಗೆ ಅದು ಅರ್ಥ ಆಗುತ್ತೆ. ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಇರಲ್ಲ. ಸೊ ಹಿಂಗೆ ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ವೀಡಿಯೋಸನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತು ಯಾರೂ ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಯಾರಿಗಾದರೂ ಅದನ್ನು ಕಮೆಂಟ್ಸಲ್ಲಿ ಹಾಕಿ, ನಾನು ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇದು ಚೆನ್ನೈ ಏರ್ಪೋರ್ಟು ಆಲ್ರೆಡಿ ಒಂದು 3-4 ಡೇಸ್ ಆಯಿತು. ಫ್ಲಡ್ಸ್ ಇತ್ತು, ಬರೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಿಲ್ ಏನೋ ಭಗವಂತನ ದಯೆಯಿಂದ ಮಳೆ ನಿಲ್ತೋಗಿದೆ, ಫ್ಲಡ್ ಸ್ಟಾಪ್ ಆಗಿದೆ. ಇಲ್ಲಿ ಫ್ಲಡ್ಸ್ ಅಷ್ಟಿಲ್ಲ. ಹಾಗಾಗಿ ಧೈರ್ಯ ಮಾಡಿ ಬಂದ್ವಿ. ಬಂದಿದ್ದಕ್ಕೂ ಕೂಡ ನಮಗೆ ಒಂದು ಸಾರ್ಥಕವಾಗಿರ್ತಕ್ಕಂಥ ಎಷ್ಟೋ ಹೊಸ ವಿಚಾರಗಳು ನಮ್ಗೆ ತಿಳಿದಿದೆ. ಆ ಒಂದು ತಿಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ಪೇಷಂಟ್ಸ್ಗೆ ಒಂದು ಹಂಚ್ಕೊಂಡ್ಬಿಟ್ಟು, ಆ ಒಂದು ಜ್ಞಾನವನ್ನು ಪೇಷಂಟ್ಗೆ ಹಂಚ್ಕೊಂಡ್ಬಿಟ್ಟು ಆ ಕಾರ್ಯನ ಇನ್ನೂ ಜಾಸ್ತಿ ವಾಸಿ ಮಾಡೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.